ಬಂಧುಗಳೇ, ಎಲ್ರಿಗೂ ನಮಸ್ಕಾರ. ತುಂಬಾ ದಿನಗಳ ನಂತರ ನಿಮ್ಗೆ ಮತ್ತೊಂದು ವಿಡಿಯೋ ಜೊತೆ ನಿಮ್ಮನ್ನ ಭೇಟಿ ಮಾಡೋದಕ್ಕೆ ಬಂದಿದ್ದೀನಿ. ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ, ಹಾಗೇನೆ ಇಷ್ಟ ಆದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಂಧುಗಳೇ, ಇವತ್ತು ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಿರ್ತಕ್ಕಂಥ ಈ ಜಾಗನ ಏನಾದ್ರೂ ನೀವು ಗೆಸ್ ಮಾಡಿದ್ರೆ, ನನ್ನ ಪ್ರಕಾರ ನೀವು ಹೆಸರಿಕೋಟೆನ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದೀರಾ ಅಂತೇಳಿ ಕನ್ಫರ್ಮ್ ಇದೆ. ಯಾಕಪ್ಪ ಅಂತಂದ್ರೆ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಿರೋದೆ ಹೆಚ್ರಿಕೋಟೆ ಹತ್ರ ಇರ್ತಕ್ಕಂಥ ಒಂದು ಜಕ್ಕಳ್ಳಿ ಗ್ರಾಮದ ಮುಂದೆ ಇರತಕ್ಕಂತಹ, ಅಂದ್ರೆ ಜಕ್ಕಳ್ಳಿ ಡೌನ್ ಅಲ್ಲಿ ಇರ್ತಕ್ಕಂತಹ ಒಂದು ದೇವಸ್ಥಾನಕ್ಕೆ. ಯಾವ್ದಪ್ಪ ಈ ದೇವಸ್ಥಾನ, ಏನು ಈ ದೇವಸ್ಥಾನದ ವಿಶೇಷತೆ ಅನ್ನೋದನ್ನ ತಿಳ್ಕೊಬೇಕಾ? ಕುತೂಹಲ ಇದೆಯಾ? ಹಾಗಾದ್ರೆ ತಡ ಯಾಕಲ್ವಾ, ಬನ್ನಿ ನನ್ನ ಜೊತೆ. ಈ ವಿಡಿಯೋ ಪೂರ್ತಿಯಾಗಿ ನೀವು ನೋಡಿದ್ರೆ ನಿಮ್ಗೆ ಈ ವಿಡಿಯೋದ ಪೂರ್ತಿಯ ಇತಿಹಾಸ ಮತ್ತೆ ಪೌರಾಣಿಕ ಕಥೆಗಳನ್ನ ತಿಳಿಸ್ಕೊಡ್ತೀನಿ. ಹಾಗಾಗಿ ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ ಅಂತ ಕೇಳ್ಕೊಳ್ತಾ ನನ್ನ ವಿಡಿಯೋಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತವನ್ನ ಕೋರ್ತೀನಿ. ಬಂಧುಗಳೇ, ಹಾಗಾದ್ರೆ ಕೆರೆನ ಯಾರು ಕಟ್ಟಿಸ್ತಿದ್ರು, ಯಾಕೋಸ್ಕರ ಕಟ್ಟಿಸ್ತಿದ್ರು ಅಂತೇಳಿ ನೋಡೋದಾದ್ರೆ, ನಾವು ತುಂಬಾ ಹಿಂದಿನಿಂದ ನೋಡ್ಕೊಂಡ್ ಬರ್ತೀವಿ. ರಾಜರುಗಳು ಅಥವಾ ಪಾಳೆಗಾರರು ಈ ಕೆರೆಗಳನ್ನ ಕಟ್ಟಿ ರೈತರ ಉಪಯೋಗಕ್ಕೆ ಬಿಡ್ತಾ ಇದ್ರು. ಹಾಗಾದ್ರೆ ಇಲ್ಲಿ ಯಾರಿದು ದೊಡ್ಡ ಕೆರೆ ಅಮ್ಮ, ಒಬ್ಬ ಲೇಡಿಯ ಹೆಸರು ಅಥವಾ ಮಹಿಳೆಯ ಹೆಸರು ಯಾಕೆ ಈ ಒಂದು ಕೆರೆಗೆ ಬಂದಿದೆ ಅಂತ ನೋಡೋದಾದ್ರೆ, ಇಲ್ಲಿ ಪಾಳೆಗಾರರು ರಾಜರುಗಳು ಮಾತ್ರ ಅಲ್ಲದೆ ಅವರ ಮಡದಿಯರು ಅಥವಾ ಪಾಳೆಗಾರರ ಹೆಂಡತಿ ಅಥವಾ ರಾಜನ ಮಹಾರಾಣಿ ಇವರುಗಳು ಕೂಡ ಈ ಕೆರೆ ಕಟ್ಟೋದ್ರಲ್ಲಿ ತಮ್ಮದೇ ಆದಂತ ಪಾಲನ್ನ ಬಿಟ್ಟು ಹೋಗಿದ್ದಾರೆ. ಆ ಪಾಲು ಯಾವ್ದಪ್ಪ, ಏನಪ್ಪ ಆ ಪಾಲು ಅಂತೇಳಿ ನೋಡೋದಾದ್ರೆ, ನಾವು ನಮ್ಮ ಕನ್ನಂಬಾಡಿ ಕಟ್ಟೆಯನ್ನ ಕಟ್ಟಬೇಕಾದ್ರೆ ಮೈಸೂರು ಮಹಾರಾಣಿ ತನ್ನ ಒಡವೆಗಳನ್ನ ಅಡವಿಟ್ಟು ಕನ್ನಂಬಾಡಿ ಕಟ್ಟೆಯನ್ನ ಕಟ್ಟೋದಕ್ಕೆ ಸಹಕಾರವನ್ನ ಮಾಡ್ತಾರೆ. ಅದೇ ರೀತಿ ಇಲ್ಲಿ ನಾವು ನೋಡ್ತೀವಿ ಈ ದೊಡ್ಡ ಕೆರೆ ಅಮ್ಮ. ಯಾರಪ್ಪ ಈ ದೊಡ್ಡ ಕೆರೆ ಅಮ್ಮ? ನೋಡೋದಕ್ಕೆ ನಮ್ಗೆ ಯಾವುದೋ ಒಂದು ದೇವತೆ ಅಥವಾ ಡಯಟಿ ಅಂತೇಳಿ ಅನ್ಸಿದ್ರು ಕೂಡ ಇಲ್ಲಿ ನಿಮ್ಗೆ ಒಬ್ರು ಮಾತಾಡ್ತಾರೆ ನನ್ನ ಮುಂದಿನ ವಿಡಿಯೋದಲ್ಲಿ. ಅದರಲ್ಲಿ ನಿಮ್ಗೆ ತುಂಬಾ ಚೆನ್ನಾಗಿ ಗಮನಿಸಬಹುದು. ಅವರ ಮಾತನ್ನ ಗಮನಿಸ್ಕೊಳ್ಳಿ. ಹಾಗೇನೆ ನಾನು ಅವ್ರು ಮಾತಾಡಿದ ತಕ್ಷಣ ಇನ್ನೊಂದು ಸಾಕ್ಷಿಯಾಗಿ ನಿಮಗೊಂದು ಅಲ್ಲಿ ಕಲ್ಲನ್ನ ತೋರಿಸ್ತೇನೆ. ಆ ಕಲ್ಲಿನಲ್ಲಿ ಒಂದು ಮಹಿಳೆಯ ಚಿತ್ರ ಇದೆ. ಹಾಗಾದ್ರೆ ಈ ಕೆರೆಯನ್ನ ಕಟ್ಟೋದಕ್ಕೆ ಯಾರೋ ಒಬ್ಬ ಪಾಳೆಗಾರನ ಹೆಂಡತಿಯ ಅಥವಾ ನಾಯಕನ ಹೆಂಡತಿಯ ಸಹಾಯ ಇತ್ತ ಅಥವಾ ಅವರ ಐಡಿಯಾ ಇತ್ತ ಅನ್ನೋದನ್ನ ನಾವು ಪರಿಶೀಲನೆ ಮಾಡಬೇಕಾಗಿದೆ. ನೋಡೋಣ, ನೀವು ಕೂಡ ನನ್ನ ಜೊತೆ ಈ ವಿಡಿಯೋದಲ್ಲಿ ಹೇಗೆ ಪರಿಶೀಲನೆಗೆ ಸಹಕಾರಿ ಮಾಡ್ತೀರಾ ಅಂತೇಳಿ. ಜಕ್ಕಳ್ಳಿ ಹೆಗ್ಗಡದೇವನಪೇಟೆ ತಾಲೂಕು, ಮೈಸೂರು ಜಿಲ್ಲೆ. ನಾವಿಲ್ಲಿ ಭಾಳ ಫುಲ್ ಪವರ್ದಂಥ ದೇವರು. ನಮ್ಮ ಗೊತ್ತಿರೋ ಮಟ್ಟಿಗೆ ಇದು ನಮಗೆ 55 ವರ್ಷ ಇದೆ. ಅಂದರೆ ಈ 30 ವರ್ಷದಿಂದ ಇಲ್ಲಿ ಕೆರೆ ಒಳಗೆ ಸಿಕ್ಕಿ ಅಮ್ಮನ ಸ್ಥಾಪನೆ ಮಾಡಿ ಅದನ್ನು ಜನಗಳು ಪೂಜೆ ಮಾಡ್ಕೊಂಡು ಬರ್ತಿದ್ರು. ತಾವಾಗಿದ್ದಾವೆ ನಾವು ಒಂದ್ಸರಿ ಪೂಜೆಗೆ ಹೋಗಿ ಬಂದಾಗ ನಾನಿನ್ನು ಊರಿಗೆ ಹೋಗಲಿಲ್ಲ. ಇಲ್ಲೇ ಉಳ್ಕೊಂಡು 6 ತಿಂಗಳು ಅದೇ ಜಾಗದಲ್ಲಿ ಕೂತ್ಕೊಂಡು ಇಲ್ಲಿ ದೇವಸ್ಥಾನ ಮಾಡಬೇಕು, ಸ್ಥಾಪನೆ ಮಾಡಬೇಕು ಅಂತೇಳಿ 6 ತಿಂಗಳು ಅಲ್ಲೇ ಕೂತಿದ್ವಿ. ಜನಗಳೆಲ್ಲ ಭಕ್ತರೆಲ್ಲ ಬೋಯ್ತಿದ್ರು, ಇಲ್ಲಿ ಗಾಡಿ ಅಂತ. ಮೂರು 3 ದಿನ ಕಾಯಿ 6 ತಿಂಗಳು ಕೂತ್ಕೊಂಡು ಒಂದು ಗಂಡ ಹೆಂಡ್ತಿಗೆ ಬಿಡಿಸ್ಕೊಂಡು ಮುದ್ದೆ ಪೂಜೆ ಮಾಡ್ಬೇಕು. ಪೂಜೆ ಮಾಡಿ ಪಾಯ ಎಲ್ಲ ನಾವು ಗಂಡ ಹೆಂಡ್ತಿಗೆ ಇಬ್ಬರೇ ತಗೊಂಡು ಎಂಟಾಡಿ ಪಾಯ ತಗೊಂಡು ಅಷ್ಟೇ ಅದ್ಭುತ. ಆಗ ಭಕ್ತಾದಿಗಳೇ ಯಾವ ಬಂದು ತಾಯಿ 5 ತಿಂಗಳಿಗೆ ದೇವಸ್ಥಾನ ಮಾಡಿಸ್ಕೊಂಡು ಈಗ ಮೊದಲೆಲ್ಲ ಆಕ್ಸಿಡೆಂಟ್ ಎಲ್ಲ ಜಾಸ್ತಿ ಆಗಿದೆ. ಇಲ್ಲಿ ಒಂದೊಂದು ಸ್ಥಾಪನೆ ಮಾಡಿದ್ರೆ ಇದೆಲ್ಲ ಹಳ್ಳ ಎಲ್ಲ ಮುಗಿಸಿ ಗೌರ್ಮೆಂಟ್ ಇದು 3 ಕೋಟಿ ರೂಪಾಯಿ ದುಡ್ಡು ಸಾಂಕ್ಷನ್ ಮಾಡಿ. ಕೇಳಿಸ್ಕೊಂಡ್ರಲ್ವಾ ಸ್ನೇಹಿತರೆ, ಈ ದೇವಸ್ಥಾನಕ್ಕೆ ದೇವಿಯ ಹೆಸರು ಬರೋದಕ್ಕೆ ಕಾರಣ ಏನು ಅಂತಂದ್ರೆ, ಕೆರೆಯಲ್ಲಿ ಸಿಕ್ಕಂತಹ ಒಂದು ಮೂರ್ತಿ. ಆ ಮೂರ್ತಿಯಿಂದ ಇವರು ಈ ದೇವತೆಯನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಪೂಜೆಯನ್ನ ಮಾಡ್ತಾರೆ. ಹಾಗಾಗಿ ಇವರು ಹೇಳೋ ಪ್ರಕಾರ ಈ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಿದ ನಂತರ ಯಾವುದೇ ರೀತಿಯಾದಂಥ ಆಕ್ಸಿಡೆಂಟ್ಗಳು ಇಲ್ಲಿ ನಡೀತಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಹೆಸರು ವಿಶ್ವೇಂದ್ರ HS ಅಂತ ಹೇಳಿ, ನಾವು ಜ್ಯೋತಿಷ್ಯರು ಹಾಗೂ ಪುರೋಹಿತರು. ನಾವು ಇಲ್ಲಿ ತಾಯಿಗೆ 10 ರಿಂದ 15 ವರ್ಷದಿಂದ ನೋಡ್ತಾ ಇದ್ದೀವಿ. ಶ್ರೀ ದೊಡ್ಡಕೆಮ್ಮ ತಾಯಿ ದೇವತಾ ಅನುಗ್ರಹದಿಂದ ಇಲ್ಲಿ ಬರ್ತಕ್ಕಂಥ ಭಕ್ತರಿಗಾಗಿರ್ಬೋದು, ಇಲ್ಲಿ ಹೋಗ್ತಕ್ಕಂಥ ರೋಡಲ್ಲಿ ವೆಹಿಕಲ್ಗಳಾಗಿರ್ಬೋದು ಅಥವಾ ಆಕ್ಸಿಡೆಂಟ್ ಆಗಿರ್ಬೋದು, ಹೆಣ್ಮಕ್ಳಿಗೆ ಸಂಕಷ್ಟಗಳಾಗಿರ್ಬೋದು, ಅವರ ಎಲ್ಲ ಇದು ಹಿರಿಯರು ಅಂತ ಕಾಣಿಸುತ್ತೆ ತುಂಬ ವರ್ಷಗಳಿಂದ. ನನ್ನ ನಂಬಿಕೆ ಪ್ರಕಾರ ಏನು ಸಂಕಷ್ಟ ಮಾಡ್ಕೊಂತೀವಿ, ನಾವು ಸಂಕಲ್ಪ ಮಾಡ್ಕೊತೀವಿ,
ಅದರಂತೆ ತಾಯಿ ಅನುಗುಣವಾಗಿ ಒಳ್ಳೇದು ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿವರೆಗೂ. ಭಕ್ತರ ಸಂಖ್ಯೆ ಇನ್ನೂ ಜಾಸ್ತಿ ಆಗ್ತಾ ಇರೋಂಥದ್ದು ಕಾಣಿಸುತ್ತೆ, ಅಭಿವೃದ್ಧಿ ಆಗ್ತಾ ಇದೆ, ಜೀರ್ಣೋದ್ಧಾರ ಆಗ್ತಾ ಇದೆ ಹಂತವಾಗಿ. ತಾಯಿ ಅನುಗ್ರಹದಲ್ಲೆಲ್ಲ ಇದರಲ್ಲೂ ಒಳ್ಳೇದಾಗ್ತಾ ಇದೆ. ನಮ್ಮ ಹೆಸರು ಮಂಜು ಅಂತ ಸರ್ಗೂರು. ನಾವು ಒಂದು 25 ವರ್ಷದಿಂದ ನೋಡ್ತಾ ಇದ್ದೀವಿ. 25 ವರ್ಷ ನೋಡ್ತಾ ಇರೋವಾಗ ಅಂತಂದರೆ ಇಲ್ಲಿ ಮುಂಚೆ ಎಲ್ಲ ಯಾವಾಗಲೂ ಮಧ್ಯೆ ಒಂದು 10 ಗಂಟೆ ರಾತ್ರಿ ಮೇಲೆ ಓಡಾಡೋಕ್ಕೇ ತೊಂದರೆ ಆಗ್ತಿತ್ತು. ಯಾವಾಗ ಈ ದೇವಸ್ಥಾನ ಆಯಿತು ಅವಾಗಿಂದ ಎಷ್ಟೋ ಸಾರಿ ನಮಗೆ ಅನುಭವ ಆಗಿದೆ. ಭಯ ಆದಾಗ 11 ಗಂಟೆ 12 ಗಂಟೆ ರಾತ್ರಿಯಲ್ಲಿ ಈ ರೋಡಲ್ಲಿ ಓಡಾಡುವಾಗ ಈ ಚಿಕ್ಕ ದೇವಸ್ಥಾನದ ಮುಂದೆ ಕುಂತಿದ್ದು ಹೋದಾಗ ನಾವು ಯಾವುದೇ ರೀತಿ ಭಯ ಇಲ್ಲದೇ ನಾವು ಡೈರೆಕ್ಟಾಗಿ ಸರ್ಗೂರಿಗೆಲ್ಲ ಓಡಾಡಿದ್ದೀವಿ. ಯಾವುದೇ ರೀತಿ ಭಯ ಇಲ್ಲ. ದೇವಸ್ಥಾನ ಆದಮೇಲೆ ತುಂಬ ಒಳ್ಳೆಯದಾಗಿದೆ. ನಾವು ಎಲ್ಲೋದು ನೆನೆಸ್ಕೊತೀವಿ, ಅದರಿಂದ ಆಡಿ ನಮಗೂ ಒಳ್ಳೇದಾಗ್ತಾ ಇದೆ. ಇದು ನಿಜವೂ ಸುಳ್ಳು ಹೇಳ್ತಿರೋದಲ್ಲ. 98ರಲ್ಲಿ ನಮ್ಮ ಮದುವೆ ಆದಾಗ 12 ಗಂಟೆ ರಾತ್ರಿಯಲ್ಲಿ ಮೇಲ್ಗಡೆ ಅಪ್ಪಲ್ಲಿ ಗಾಡಿ ಕೆಟ್ಟೋದು. ಇಲ್ಲಿ ಬಂದು ಚಿಕ್ಕ ದೇವಸ್ಥಾನದಲ್ಲಿ 11:45 ಆಗಿತ್ತು. ಇಲ್ಲಿ ಬಂದು ಒಂದು 5 ನಿಮಿಷ ಕೂತಿದ್ದಾಗ ಆಟೋಮೆಟಿಕ್ ಗಾಡಿ ಸ್ಟಾರ್ಟ್ ಆಗಿ ಆಮೇಲೆ ಆರಾಮಾಗಿ 12:30 ರಾತ್ರಿಯಲ್ಲೂ ನಾವು ಸರ್ಗೂರ್ಗೆ ಹೋಗಿದ್ದೀವಿ. ಹೋದಾಗ ಅಂದರೆ ಅವತ್ತಿಂದನೂ ನಮ್ಗೊಂದು ನಂಬಿಕೆ ಈ ರೋಡಲ್ಲಿ ಓಡಾಡುವಾಗ. ಮತ್ತು ತಾಯಿ ಹೇಗೆ ಹೆಸರು ಬಂತು ಅಂತ ಹೇಳಿದ್ರೆ, ಒಂದು ಹೆಣ್ಮಗಳು 7 ತಿಂಗಳು ಗರ್ಭಿಣಿ, ಅವರು ಏನೋ ಮನೆಯಲ್ಲಿ ತುಂಬ ಕಷ್ಟ ಆಗಿರುವಾಗ, ಹಿಂಸೆ ಇದೆಲ್ಲ ಆಗಿದ್ದಾಗ ಈ ಕೆರೆಗೆ ಬಂದು ತಾಯಿ ಪ್ರಾಣ ಹತ್ಯೆ ಮಾಡ್ಕೊಂಡಿರೋ ಅಂಥದ್ದು, ನೀರಿಗೆ ಮುಳುಗಿರೋ ಅಂಥದ್ದು ಕಾಣಿಸುತ್ತೆ. ಸಿಗಲಿಲ್ಲ ಅವರು, ಮತ್ತೆ ಬಾಡಿನೇ ಸಿಕ್ಕಿರಲಿಲ್ಲ ಅವಾಗ. ಅಂದರೆ ಹಿಂದೆ ಹಿರೀಕರು ಹೇಳ್ತಿರೋ ಅಂಥದ್ದು, ನಮಗೆ ಗೊತ್ತಿರೋ ಅಂಥದ್ದು ಹೇಳ್ತಿರೋ ಅಂಥದ್ದು ಅನುಭವದಲ್ಲಿ. ಇಲ್ಲಿ ಮುಳುಗಿದಾಗ ತಾಯಿ ಆತ್ಮ ಇಲ್ಲಿ ಒಂದು ಕಲ್ಲದ ಮೇಲೆ ಸ್ಥಾಪನೆ ಆಗಿ ಹೆಸರು ಬಂದಿರೋ ಅಂಥದ್ದು. ಹಿಂದೆ ಹೌದಲ್ವಾ? ಎಷ್ಟು ಸತ್ಯ. ಕಲ್ಲಿನ ಮೇಲೆ ಇರ್ತಕ್ಕಂಥ ಒಂದು ಮಹಿಳೆಯ ಚಿತ್ರ ಇಲ್ಲಿದೆ. ನಮ್ಮ ದೊಡ್ಡಕರಮ್ಮನವ್ರ ದೇವಸ್ಥಾನ ಅಂತ ಸಹ ನಾವು ಪಿಕ್ಚರ್ಗೆ ಹೋಗ್ಬೇಕಾರೆ ಸರ್ಗೂರಿಂದ ಇವಳಿಗೆ ಇತ್ತಿಂದ ಕರ್ಪೂರ ಹಾಸ್ಬಿಟ್ಟು ಹತ್ತಿರ ಕರ್ಪೂರ ಹಾಸ್ಬಿಟ್ಟೆ ಬರ್ತಿದ್ವಿ. 63 ವರ್ಷದಿಂದ ನಾವು ಹುಟ್ಟು ತಪ್ಪಲಿದ್ದು ನಾವು ತಾಯಿಯವರ ನಂಬ್ಕೊಂಡಿದ್ದೀವಿ. ನಮ್ಗೆ ಒಳ್ಳೇದು ಮಾಡ್ಕೊ ಬರ್ತಾವೆ. ಕೇಳಿಸ್ಕೊಂಡ್ರಲ್ವ ಸ್ನೇಹಿತರೆ? ನೈಜ ಜನರು ಹೇಳ್ತಕ್ಕಂಥ ಸಾಕ್ಷಿಗಳ ಮೂಲಕ ನಮ್ಗೆ ಗೊತ್ತಾಗ್ತಿದೆ, ಯಾರೋ ಒಬ್ಬ ಮಹಿಳೆ ಈ ಒಂದು ಕೆರೆಯನ್ನು ಕಟ್ಟೋದಕ್ಕೆ ಸಹಾಯಕ ಆಗಿದ್ದಾಳೆ. ಹಾಗಾಗಿ ಅವಳನ್ನು ಇವರೆಲ್ಲರೂ ಕೂಡ ಇವತ್ತಿಗೂ ಕೂಡ ನೆನೆಸ್ಕೊತಾ ಇರತಕ್ಕಂಥದ್ದು ಒಂದು ಅದ್ಭುತವಾದಂಥ ವಿಚಾರನೇ ಅಲ್ವಾ? ಅಣ್ಣ ತಮ್ಮ ಅಕ್ಕ ತಂಗಿ ಬಂಧುಗಳು, ಜಾತಿ ಒಂದೇ ಧರ್ಮ ಒಂದೇ, ಒಬ್ಬರ ಕಣ್ಣೀರ ಒಬ್ಬರು ಒರೆಸುವೆವು, ಒಬ್ಬರ ಹಸಿವನ್ನ ಒಬ್ಬರು ನೀಗುವೆವು, ಸಹಿಷ್ಣುತಿ ಕೊಟ್ಟೋಳು ಭಾರತ ಮಾತೆ. ಒಂದೇ ತಾಯಿ ಮಕ್ಕಳು ನಾವುಗಳು,